ನಮಸ್ತೆ ಎಲ್ಲರಿಗೂ ಕುಟ್ಟೀಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈಗ ನಾನು ನಿಮಗೆ ಒಂದು ಸುಲಭವಾದ ರುಚಿಕರವಾದ ನುಗ್ಗೆಕಾಯಿ ಸಾರು ಯಾವ ರೀತಿಯಲ್ಲಿ ಮಾಡೋದು ಎಂದು ತೋರಿಸುತ್ತೇನೆ. ಇದನ್ನು ನೀವು ಮುದ್ದೆ ಅಥವಾ ಅನ್ನ ಎರಡರ ಜೊತೆ ತಿನ್ನುವುದರಿಂದ ತುಂಬ ರುಚಿಕರವಾಗಿರುತ್ತದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಕುಕ್ಕರಿಗೆ ಅರ್ಧ ಕಪ್ ತೊಗರಿ ಬೇಳೆಯನ್ನು ಹಾಕಿ 2ರಿಂದ 3 ಬಾರಿ ಅದನ್ನು ತೊಳೆಯಬೇಕು. ತೊಳೆದ ನಂತರ ಒಂದು ಈರುಳ್ಳಿಯನ್ನು ಸೇರಿಸಬೇಕು. ಅದ ನಂತರ ಒಂದು ಚಿಟಿಕೆ ಅರಿಶಿನ ಮತ್ತು ಬೇಳೆ ಬೇಕಾದಷ್ಟು ನೀರನ್ನು ಸೇರಿಸಬೇಕು ಮತ್ತು 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸುವುದರಿಂದ ಬೇಳೆ ಬೇಯುವುದಕ್ಕೆ ಸುಲಭವಾಗುತ್ತದೆ. ಇಷ್ಟನ್ನು ಸೇರಿಸಿ ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲಿಗೆ ಕೂಗಿಸಬೇಕು. ವಿಷಲ್ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿ ಈಗ ಒಂದು ಮಿಕ್ಸಿ ಜಾರಿಗೆ 1 ಇಡೀ ತೆಂಗಿನಕಾಯಿ, 1 ಇಡೀ ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಇಷ್ಟನ್ನು ಹಾಕಿ ಒಂದು ಪೇಸ್ಟ್ ರೀತಿಯಲ್ಲಿ ತಯಾರಿಸಬೇಕು. ಅದ ನಂತರ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಕಾದ ನಂತರ ಹೆಚ್ಚಿಟ್ಟಿರುವಂತಹ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನೂ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆಲೂಗಡ್ಡೆ ಸೇರಿಸುವುದರಿಂದ ರುಚಿಯನ್ನು ಹೆಚ್ಚಿಸುತ್ತದೆ. ಚೆನ್ನಾಗಿ ಫ್ರೈ ಮಾಡಿ ಈಗ ಒಂದು 2ರಿಂದ 3 ನಾಟಿ ಟೊಮೆಟೊವನ್ನು ಸೇರಿಸುತ್ತೇನೆ. ಇದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇಲ್ಲಿ ನಾನು ಹುಣಸೆ ರಸ ಹಾಕುವುದಿಲ್ಲ, ಅದರ ಬದಲು ನಾನು ಇಲ್ಲಿ ಟೊಮೆಟೊವನ್ನು ಹೆಚ್ಚಾಗಿ ಹಾಕುತ್ತಿದ್ದೇನೆ. ಇಷ್ಟನ್ನು ಫ್ರೈ ಮಾಡಿದ ನಂತರ ಬೇಯಿಸಿಟ್ಟಿರುವ ಬೇಳೆಗೆ ಇಷ್ಟು ತರಕಾರಿಯನ್ನು ಹಾಕಿ ಎಲ್ಲವೂ ಸಹ ಮಿಕ್ಸ್ ಮಾಡಬೇಕು ಮತ್ತು ಗ್ರೈಂಡ್ ಮಾಡಿಟ್ಟಿರುವಂತಹ ಪೇಸ್ಟನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಬೇಕು ಮತ್ತು ಬೇಕಾದಷ್ಟು ನೀರನ್ನು ಸೇರಿಸಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು ಮತ್ತು ಖಾರಕ್ಕೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಸೇರಿಸಬೇಕು. ಮತ್ತೊಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲಿಗೆ ಬೇಯಿಸಬೇಕು. ಅದನ್ನಾದ ನಂತರ ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಬೇಕು. ಈಗ ಒಗ್ಗರಣೆಯನ್ನು ಹಾಕುವ ಸಮಯ. 1 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಮೆಂತೆಕಾಳು ಮತ್ತು 1/4 ಟೀ ಸ್ಪೂನ್ ಹಿಂಗು